ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ 5:15 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎದ್ದಾಗ 5:15 ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಟೀನ ಕುಡಿಯೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಸೊ ನಾನು ಏನಕ್ಕಪ್ಪ 5:15 ಎದ್ದೆ ಅಂತ ಮುಂದೆ ಹೇಳ್ತೀನಿ. ಸೊ ಇನ್ನು ಬೆಳಗಿನ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿ ಚಿಕನ್ನ ತರಿಸ್ಕೊಂಡಿದ್ದೆ. ಸೊ ಹಂಗಾಗಿ ಚಿಕನ್ನೆಲ್ಲ ತೊಳ್ಕೊಂಡು ಇವಾಗ ಬಿರಿಯಾನಿ ಬೇಕಾಗಿರೋಂಥ ಐಟಮ್ಸ್ ಎಲ್ಲನೂ ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ನನಗೆ ಬೆಳಗ್ಗೆನೇ ಯಾಕೋ ಬಿರಿಯಾನಿ ತಿನ್ನಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ. ಅಕ್ಕಿನೂ ಸಹ ಒಂದು 10 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದು. ಇನ್ನು ಮಸಾಲೆ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಮಾಡ್ಕೊಬೇಡೋಣ ಅಂತ ಹೇಳಿ ಫಸ್ಟು ಕುಕ್ಕರ್ಗೆ ಆಯಿಲ್ನ ಕಾಯೋದಕ್ಕೆ ಅಂತ ಇಟ್ಕೊಬಿಟ್ಟು ನನ್ನ ಮಗಳು ಪಾಪ ಅವಳು ಸಹ ಎದ್ಬಿಟ್ಲು ಒಂದು 8 ಗಂಟೆ ಆ ಥರ. ಸೊ ಅವಳನ್ನ ಸಂಭಾಳಿಸ್ಕೊಂಡು ಬಿರಿಯಾನಿನೂ ಸಹ ಮಾಡ್ಕೊತಾ ಇದ್ದೆ. ಈ ಬಿರಿಯಾನಿ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಾನೇ ಹೆಂಗೆ ಮಾಡ್ತೀನಿ ಅಂತ. ಸೊ ಇಷ್ಟ ಇರೋರು ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದು. ಸೊ ಇನ್ನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಡುಗೆ ಮಾಡಬೇಕಿತ್ತು. ಸೊ ಸ್ವಲ್ಪ ಚಿಕನ್ ಎತ್ತಿಟ್ಟಿದೆ. ಸೊ ಅದನ್ನು ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಸೊ ಗ್ರೇವಿ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡು ಮಸಾಲಾನು ಸಹ ರುಬ್ಕೊಂಡು ಅದಾದಮೇಲೆ ನಾನು ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಇನ್ನು ಚಿಕನ್ ಎಲ್ಲನೂ ಹಾಕ್ಕೊಂಡು ಅರಿಶಿನ ನೀರಲ್ಲಿ ನೀಟಾಗಿ ಬೇಯಿಸ್ಕೊಂಡು ಆದಮೇಲೆ ಏನೇನು ಬೇಕಾಗಿರೋ ಮಸಾಲ ರುಬ್ಕೊಂಡಿದ್ನಲ್ವ, ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿನ ಹಾಕ್ಕೊಂಡು ಚಿಕನ್ ಗ್ರೇವಿ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ನಾನು ಏನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಂದರೆ 1.5 ಬಕೆಟಷ್ಟು ಬಟ್ಟೆ ಆಗಿಬಿಟ್ಟಿತ್ತು. ಒಂದು ವೀಕಿಂದ ತೊಳೆದೇ ಇರಲಿಲ್ಲ ಬಟ್ಟೆ ನಾನು. ಸೊ ಹಂಗಾಗಿ ಬೆಳಗ್ಗೆ ಬೇಗನೆ ಎದ್ದು ಬಟ್ಟೆ ಎಲ್ಲನೂ ತೊಳೆದಾಕಿದ್ದೆ. ಮಧ್ಯಾಹ್ನ ಯಾಕೋ ಮೋಡ ಆಗಿರೋ ಥರ ಆಗಿತ್ತು. ಸೊ ಗಾಳಿಗೆ ಟೆರೆಸ್ ಮೇಲೆ ಒಣಾಕಿದ್ನಲ್ಲ, ಬಟ್ಟೆ ಎಲ್ಲ ಒಣಗಿಬಿಟ್ಟಿತ್ತು. ಅದಕ್ಕೆ ತಂದು ಹಾಕ್ತಾಯಿದ್ದೀನಿ. ಇಷ್ಟೇ ಎಲ್ಲ ಬಟ್ಟೆ ಇನ್ನೂ ಹೊರಗಡೆ ಎಲ್ಲ ಒಣಾಕಿದ್ದೀನಿ. ಬಟ್ ಇಲ್ಲಿ ಮಳೆ ಬೀಳಲ್ಲ. ಸೊ ಮಳೆ ಬಂದರೂ ಅದಕ್ಕನ್ನ ಅಲ್ಲೇ ಬಿಟ್ಬಿಟ್ಟು ಟೆರೆಸ್ ಮೇಲೆ ಬಿಟ್ಟಿರೋಂಥದ್ದೆಲ್ಲನೂ ತೊಗೊಂಡು ಬಂದಿದ್ದೆ. ಇನ್ನು ಪಾಪ ನನ್ನ ಮಗಳು ಮಲ್ಕೊಂಡಿದ್ಲು, ಅವಳು ಸಹ ಎದ್ಲು. ಅವಳು ಜೊತೆನೇ ಸ್ವಲ್ಪ ಬಟ್ಟೆ ಎಲ್ಲನೂ ಮಾಡಿಸಿ ಎತ್ತಿಟ್ಟು ಊಟ ಕೂಡ ಮುಗಿಸ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.